ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ ಕರುಣಾಸಂಧಿಯ ಮೊದಲನೇ ಪದ್ಯ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗವನಿಹ ಪರಂಗಳಲಿತ್ತು ಸಲಹುವುದು. ಭುವನ ಪಾವನ ನೆನಿಪಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿ ಕೊಟ್ಟಾಲಿಪುದು ಭೂಸುರರು ದಿನ ದಿನದಿ. ಅದ್ಭುತವಾದ ಒಂದು ಪದ್ಯ ಇದು. ಪರಮಾತ್ಮನ ಕಥೆ ಅದು ಎಷ್ಟು ಮಂಗಳಕರವಾಗಿದೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಶ್ರವಣ ಮನಕಾನಂದವೀವುದು. ಪರಮಾತ್ಮನ ಶ್ರವಣ ಅಂದ್ರೆ ಪರಮಾತ್ಮನ ಕಥೆಯನ್ನ ಕಿವಿಕೊಟ್ಟು ಭಕ್ತಿಯಿಂದ ಕೇಳೋದು ನಾವು ಅನೇಕ ವಿಚಾರಗಳನ್ನ ಕೇಳ್ತೀವಿ, ಭಗವಂತನ ವಿಚಾರವನ್ನು ಕೇಳ್ತೀವಿ. ಆದರೆ ಕೇಳುವ ಸಂದರ್ಭದಲ್ಲಿ ಭಕ್ತಿ ಇದೆಯೋ ಅಥವಾ ಯಾವಾಗಪ್ಪ ಮುಗಿಸ್ತಾರೆ ಅಂತ ಚಿಂತನೆ ಇದೆಯೋ ಅಂತ ಎರಡು ರೀತಿಯಾಗಿ ಸಾಮಾನ್ಯ ಹುಡುಗರೆಲ್ಲ ಹಾಗೆ ಮಾಡ್ತಾರೆ ನೋಡಿ. ಅಲ್ಲಿ ಗಡಿಯಾರಿದ್ರೆ ಗಡಿಯಾರವನ್ನೇ ನೋಡ್ತಾ ಇದ್ದಾರೆ. ನಾವೇ ಅರ್ಥ ಮಾಡ್ಕೋಬೇಕು, ಓ ಟೈಮ್ ಆಗಿಬಿಟ್ಟಿದೆ ಹಾಗೆ ಅಂತ. ಆ ರೀತಿಯಾಗಿ ಕೇಳುವುದರಲ್ಲಿ ನಾನಾ ರೀತಿ ಇದೆ. ಭಕ್ತಿಯಿಂದ ಕೇಳೋದು ಬೇರೆ, ಕಾಟಾಚಾರಕ್ಕೆ ಕೇಳೋದು ಅಂತಾನೆ ಹೇಳ್ಬೇಕು. ಅದು ಒಂದು ಕ್ಯಾಟಗರಿ ಇದೆ. ಆದರೆ ಪರಮಾತ್ಮನ ಕಥೆಯನ್ನು ಹೇಗೆ ಕೇಳಬೇಕು ಅದನ್ನೇ ಮೊದಲನೇ ಪದ್ಯದಲ್ಲಿ ಅದಕ್ಕೆ ಹೇಳ್ತಾ ಪರಮ ಆದರದಿ ಕೇಳುವುದು. ಆದರದಿಂದ ಅಂದ್ರೆ ಭಕ್ತಿ ಅತಿಶಯದಿಂದ, ಶ್ರದ್ಧಾ ಭಕ್ತಿಯಿಂದ ನಾವು ಇದನ್ನ ಕೇಳತಕ್ಕದ್ದು ಹಾಗೆ ಅಂತ. ಆ ರೀತಿಯಾಗಿ ಕೇಳಿದರೆ ಅದರ ಅನುಭವನೇ ಬೇರೆ. ಆ ಶ್ರವಣ ಮಾಡಿದ ಮನಸ್ಸಿಗೆ ಆನಂದವನ್ನ ಕೊಡತಕ್ಕದ್ದು. ನಮಗೆ ನೋಡಿ ತುಂಬಾ ಜನ ಹೇಳೋದುಂಟು, ಏನು ಆಚಾರ್ಯ ನೆಮ್ಮದಿಯೇ ಇಲ್ಲ ನಮಗೆ, ಮನೆಯಲ್ಲಿ ಶಾಂತಿನೇ ಇಲ್ಲ ಹಾಗೆ ಅಂತ. ಅದು ಯಾಕೆ ಅದು ಹಾಗೆಂದ್ರೆ ಹರಿಕತೆ ಬಿಟ್ಟದ್ದೇ ಕಾರಣ. ನೀವು ಹರಿಕತೆ ಮಾಡುವವರಲ್ಲಿ ಕೇಳಿ, ಏನಪ್ಪಾ ಚೆನ್ನಾಗಿದೆಯಾ? ಓ ದೇವರ ದಯ ತುಂಬಾ ಚೆನ್ನಾಗಿದ್ದೀವಿ ಸ್ವಾಮಿ ಅಂತಾನೆ ಹೇಳ್ತಾರೆ. ಪರಮಾತ್ಮನ ಕತೆ ಕೇಳ್ತಾ ಇದ್ದು ಬಿಟ್ರೆ ಮನೆಯಲ್ಲಿ ಜಗಳ ಇರೋದಿಲ್ಲ, ಮಕ್ಕಳು ಚೆನ್ನಾಗಿ ಇರ್ತಾರೆ, ಎಲ್ಲ ಸಮಸ್ಯೆಯೂ ಪರಿಹಾರ. ಶ್ರವಣ ಮನಕಾನಂದವೀವುದು ಹಾಗೆ. ಅದರಿಂದ ಔಷಧಿ ನಮ್ಮ ಹತ್ರನೇ ಇದೆ. ನಾವು ಅದನ್ನು ಬಿಟ್ಟು ಬೇರೆ ಕಡೆ ಬೇರೆ ಪದಾರ್ಥದಲ್ಲಿ ಯಾವುದೋ ಸುಖವನ್ನು ಹುಡುಕ್ತಾ ಇದ್ದೀವಿ. ಅದು ಸಿಕ್ಕಿದಾಗ ಸ್ವಲ್ಪ ಹೊತ್ತು ಸುಖ ಇರುತ್ತದೆ, ಆಮೇಲೆ ಅದು ಕಳೆದು ಹೋದಾಗ ಮತ್ತೆ ದುಃಖವನ್ನು ಕೊಡತಕ್ಕದ್ದು. ಅದರಿಂದ ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದನ್ನ ಬಿಡಬೇಕು. ಶ್ರವಣ ಮನಕಾನಂದವೀವುದು, ಆನಂದವನ್ನು ಕೊಡ್ತದೆ ಅಂತ ಆದ ಮೇಲೆ ಯಾಕೆ ಬಿಡಬೇಕು ಇದನ್ನು? ಅದು ಬಿಟ್ರೆ ದುಃಖ ಅಂತ ಗೊತ್ತಾಗ್ತದೆ. ಅದರಿಂದ ಶ್ರವಣವನ್ನ ನಾವು ಎಂದಿಗೂ ಬಿಡಬಾರದು. ಹರಿಕಥೆಯನ್ನ ಸದಾ ಕೇಳ್ತಾ ಇರಬೇಕು. ಭವಜನಿತ ದುಃಖಗಳ ಕಳೆಯುವುದು. ಈ ದೇವರನ್ನ ಬಿಟ್ರೆ ಸಂಸಾರದಲ್ಲಿ ಜಂಜಾಟನೆ. ಶರೀರದಿಂದ ಶುರು, ನಮ್ಮಿಂದಲೇ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಹೇಳ್ತಾರೆ ನೋಡಿ. ತಾಪತ್ರಯಗಳು, ಸಂಸಾರೋ ತಾಪನಿತ್ಯೋ ಅಂತ ಹರಿವಾಸ್ತುತಿಯಲ್ಲೂ ಹೇಳ್ತಾರೆ. ಸಂಸಾರ ಅಂದ್ರೆ ತಾಪತ್ರಯ ಇದ್ದೇ ಇರ್ತದೆ. ಯಾಕೆಂದ್ರೆ ಈ ನೇಚರ್, ಈ ಬಾಡಿಯ ನೇಚರೇ ಹಾಗೆ. ನೇಚರ್ ಆಫ್ ದ ಬಾಡಿನೇ ಹಾಗೆ, ನೇಚರ್ ಆಫ್ ದ ಅರ್ಥೇ ಹೀಗೆ. ತಾಪತ್ರಯ ಇದ್ದೇ ಇರ್ತದೆ. ಅದರಿಂದ ನೀವು ಬೇಡ ಹಾಗೆಂತ ಬಿಟ್ಟು ಹೋಗುವಂತೆ ಇಲ್ಲ. ಬಿಟ್ಟು ಎಲ್ಲಿ ಹೋಗೋದು? ದೇಹ ಬಿಟ್ಟು ಎಲ್ಲಿ ಹೋಗೋದು? ದೇಹದಲ್ಲೇ ಇರಬೇಕು. ಇನ್ನು ಭೂಮಿ ಬಿಟ್ಟು ಎಲ್ಲಿ ಹೋಗೋದು? ಭೂಮಿಯಲ್ಲೇ ಇರಬೇಕು. ಅದರಿಂದ ಈ ತಾಪತ್ರಯ ನಮಗೆ ತಪ್ಪಿದ್ದಲ್ಲ. ಆ ತಾಪತ್ರಯ ಪರಿಹಾರ ಆಗಬೇಕು. ಒಂದೇ ಉಪಾಯ ಪುರುಷ ಸೂಕ್ತದಲ್ಲಿ ಹೇಳ್ತಾರೆ ನೋಡಿ, ನಾಣ್ಯ ಪಂಥ ವಿದ್ಯತೆ ಅಯನಾಯ. ಬೇರೆ ಮಾರ್ಗನೇ ಇಲ್ಲ. ಸುತ್ಕೊಂಡು ಯಾಕೆ ಬೇರೆ ಕಡೆ ಹೋಗ್ತೀವಿ ನಾವು? ಇದು ಒಂದೇ ಒಳ್ಳೆ ಮಾರ್ಗ ಇದೆ ಅಂತ ಗೊತ್ತಿದ ಅಂತ ಆದಮೇಲೆ ಈ ಮಾರ್ಗವನ್ನು ಯಾಕೆ ಬಿಡಬೇಕು? ಈಗ ಮಾರ್ಗ ಬಿಡುವ ಅವಶ್ಯಕತೆನೇ ಇಲ್ಲ. ಇದು ರಾಜ ಮಾರ್ಗ. ಇದು ಈ ಮಾರ್ಗದಲ್ಲಿ ಹೋದ್ರೆ ಖಂಡಿತ ನಮಗೆ ಸುಖ ಆಗ್ತದೆ ಅಂತ ಗುರುಗಳು ಭರವಸೆ ಕೊಡ್ತಾ ಇದ್ದಾರೆ. ಶ್ರವಣ ಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು. ಇನ್ನೇನ್ ಬೇಕು ಹೇಳಿ? ನಮಗೆ ಆನಂದ ಬೇಕು, ದುಃಖ ಕಳೆಯುತ್ತದೆ ಅಂತ ಆದ ಮೇಲೆ ಪುರುಷಾರ್ಥ ಬಂತಲ್ವಾ? ಇದೇ ಪುರುಷಾರ್ಥ. ಅದಕ್ಕೆ ಒಂದೇ ಉಪಾಯ ಪರಮಾತ್ಮನ ಕಥೆ ಕೇಳೋದು ಅಂತ ಹೇಳ್ತಾರೆ. ಅದರಿಂದ
ನಾವು ಪ್ರೋಗ್ರೆಸಿವ್ ಆಗಿ ಇರಬೇಕು. ಹೋದ ವರ್ಷ ಪರಮಾತ್ಮನ ಕತೆ ಕೇಳೋದಕ್ಕೆ ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ದೀವಿ, ಈ ವರ್ಷ ಅದಕ್ಕಿಂತ ಜಾಸ್ತಿ ಸ್ಪೆಂಡ್ ಮಾಡಬೇಕು. ಇದರಿಂದಲೇ ಆನಂದ ಆಗ್ತದೆ, ದುಃಖ ಆಗ್ತದೆ ಅಂತ ಆದ್ಮೇಲೆ ಯಾಕೆ ಟೈಮ್ ಸ್ಪೆಂಡ್ ಮಾಡಬಾರ್ದು? ಇನ್ನು ಯಾವ್ದರಲ್ಲಿ ಸ್ಪೆಂಡ್ ಮಾಡಿದರೆ ಎಷ್ಟು ಸುಖ ಸಿಗ್ತದೆ, ಅದು ತಕ್ಕಡಿಲಿ ಯಾಕೆ ತೂಗಬೇಕು ನಾವು? ಪರಮಾತ್ಮನ ಕತೆ ಕೇಳಿ ಬರುವ ಆನಂದ, ದುಃಖ ನಿವೃತ್ತಿ ಒಂದು ಕಡೆ. ನಮ್ಮ ಪ್ರಯತ್ನದಿಂದ, ನಮ್ದೊಂದು ಒಂದು ಪ್ರಯತ್ನ ಇದೆ ನೋಡಿ, ಸುಖ ಪಡಬೇಕು, ದುಃಖ ಕಳ್ಕೋಬೇಕು ಅಂತ ನಮ್ದೊಂದು ಪ್ರಯತ್ನ ಇರುತ್ತದೆ. ಅದನ್ನ ಒಂದು ತಕ್ಕಡಿಯಲ್ಲಿ ಇನ್ನೊಂದು ಕಡೆ ಇಡಿ, ಯಾವುದು ಭಾರ ಇದೆ ಅಂತ ನೋಡಿ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದುಃಖ ಬಂದೇ ಬರ್ತದೆ. ಸ್ವಲ್ಪ ಹೊತ್ತು ಆನಂದ ಇರಬಹುದು. ಅದರಿಂದ ನೀವು ಯಾವ ರೀತಿಯಾಗಿ ಅನಲೈಸ್ ಮಾಡಿದರೂ ಕೂಡ ಆನಂದವನ್ನ ಕೊಟ್ಟು ದುಃಖವನ್ನ ಕಳೆಯುವ ಉಪಾಯ ಅದು ಹರಿಕಥಾ ಶ್ರವಣ ಬಿಟ್ಟು ಬೇರೆದಕ್ಕೆ ಇಲ್ಲವೇ ಇಲ್ಲ. ಆ ಯೋಗ್ಯತೆನೇ ಇಲ್ಲ ಅದಕ್ಕೆ. ಅಷ್ಟು ಮಾತ್ರ ಇಲ್ಲ, ಇಷ್ಟು ಎರಡು ಮಾತ್ರ ಸಾಕಾ? ಮೂರನೇದು ಹೇಳ್ತಾರೆ, ಅಲ್ಲ ರೀ, ಹರಿಕತೆ ಕೇಳಿದರೆ ಊಟ ಏನೋ ಹಣ ಬೇಕು, ಜಗತ್ತು ನಡೀಬೇಕು, ಮನೆ ನಡೀಬೇಕು, ನೀವು ಪಾಡಿಗೆ ಹರಿಕತೆ ಕೇಳು, ಆನಂದ ಆಗ್ತದೆ, ದುಃಖ ಹೋಗ್ತದೆ. ಹಾಗೆಂದ್ರೆ ಮನೆಯನ್ನು ನೋಡ್ಕೊಳ್ಳೋರು ಯಾರು? ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ ನೋಡಿ. ದಾಸರು ಆ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರು ಇದನ್ನೆಲ್ಲ ಕ್ರಾಸ್ ಮಾಡಿಯೇ ಬಂದವರು ಅವರು. ಅದರಿಂದ ನಮ್ಮ ಪ್ರಶ್ನೆ ಏನೇನ್ ಪ್ರಶ್ನೆ ಬರಬಹುದು ಅದೆಲ್ಲದಕ್ಕೂ ಉತ್ತರ ಕೊಡ್ತಾ ಬರ್ತಾ ಇದ್ದಾರೆ ನೋಡಿ. ವಿವಿಧ ಭೋಗವ ಇಹಪರಂಗಳಲ್ಲಿತ್ತು ಸಲಹುವುದು. ನೀ ಹರಿಕತೆ ಕೇಳಪ್ಪ, ನಿಂಗೆ ಬೇಕಾದ ದುಡ್ಡು, ನಿಂಗೆ ಬೇಕಾದ ಊಟ ತಿಂಡಿ ವ್ಯವಸ್ಥೆ ಎಲ್ಲವನ್ನ ನಾನು ನೋಡ್ಕೊತೇನೆ. ಭಗವದ್ಗೀತೆಯಲ್ಲಿ ಸ್ವಾಮಿ ಹೇಳಿದ್ದಾನೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ಯೋಗಕ್ಷೇಮಂ ವಹಾಮ್ಯಹಂ. ಹಾಗೆ ಅಂತ ಯೋಗಕ್ಷೇಮವನ್ನು ನಾನು ನೋಡ್ಕೋತೇನೆ. ಹಾಗೆಂತ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹಾಗೆ ಅಂತ. ಅದರಿಂದ ಪರಮಾತ್ಮನ ಕಥೆ ಅದು ಸಾಮಾನ್ಯ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ನಾವು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿ ಇಟ್ಟಿದ್ದೀವಿ. ಇದೇನ್ರಿ ವಯಸ್ಸಾದವರ ಮೇಲೆ, ರಿಟೈರ್ ಆದ್ಮೇಲೆ ನಾವು ಓದತಕ್ಕದ್ದು. ಸಾಯುವ ಕಾಲ. ಪರೀಕ್ಷಿತ್ ರಾಜ ದೃಷ್ಟಾಂತ ಬೇರೆ ಕೊಡ್ತಾರೆ ನೋಡಿ. ಪರೀಕ್ಷಿತ್ ರಾಜ ಯಾವಾಗ ಕೇಳಿದ ಹೇಳಿ? ಇನ್ನು 7 ದಿನ ಇದೆ ಅಂತ. ಅದರಿಂದ ಭಾಗವತ ಅಂದ್ರೆ, ಹರಿಕತೆ ಅಂದ್ರೆ ಅದು ಸಾಯ್ಲಿಕ್ಕೆ ಇರುವವರು ಓದುವುದು ಅಂತ ಕೆಲವರು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಸಾಯ್ಲಿಕ್ಕೆ ಇರುವವರು ಓದತಕ್ಕ ಗ್ರಂಥ ಅಲ್ಲ. ಅದು ಓದಿದ್ರನೇ ನಾವು ಬದುಕಿದೀವಿ ಅಂತ ಆಗ್ತದೆ. ಆ ಭಾಗವತ ಶ್ರವಣ ಮಾಡಿದ್ರನೇ ಅಂದಿನ ದಿನ ಸುದಿನ. ನಾವು ಬದುಕಿದ್ದು, ಉಸಿರಾಡಿದ್ದು ಎಲ್ಲವೂ ಸಾರ್ಥಕ ಆ ಹರಿಕತೆ ಕೇಳುವುದರಿಂದಲೇ. ಹರಿಕತೆ ಕೇಳದೇ ಇರುವ ಸಮಯ ಅದು ಹಾಳು, ಅದು ಡೇಂಜರ್, ಅದು ನಮ್ಮನ್ನ ಪಾಪಕ್ಕೆ ತಂದುಕೊಟ್ಟು ಅದು ನರಕಕ್ಕೆ ಕೊಂಡೊಯ್ಯತಕ್ಕದ್ದು, ಸಂಸಾರದಲ್ಲೇ ಇಟ್ಟಿರಿಸ್ತದೆ. ಅದರಿಂದ ನಮಗೆ ಅದು ಬೇಕು, ಇದು ಬೇಕು, ಹಾಗೆ ಅಂತ ಹೇಳಿ ನೀವೇನೇನೋ ಮಾಡಕ್ ಹೋಗಬೇಡಿ ಅಂತಾರೆ. ವಿವಿಧ ಭೋಗವ ಇಹಪರಂಗಳಲ್ಲಿ ಇತ್ತು ಸಲಹುವುದು ಹರಿಕತೆ. ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಕೊಟ್ಟಾಲಿಪುದು ಭೂಸುರರು ದಿನದಿನದಿ. ನೋಡಿ, ಆ ದಿನದಿನದಿ ಎಂಬ ಪದ ಎಷ್ಟು ಇಂಪಾರ್ಟೆಂಟ್ ನೋಡಿ. ಹರಿಕತೆ ಕೇಳದೇ ಇರುವ ದಿವಸ ಇರಬಾರ್ದು. ಹರಿಕತೆ ಕೇಳದೆ ಒಂದು ಯಾಮ ಕಳಿಬಾರ್ದು. ಎವ್ರಿ 3 hours ಹರಿಕತೆ ಕೇಳ್ತಾ ಇರ್ಬೇಕಂತ. ಇದು ಭೂಸುರರು ಮಾಡತಕ್ಕದ್ದು. ನಿಜವಾಗಲೂ ಭೂಸುರರು ಅಂದ್ರೆ ಬ್ರಾಹ್ಮಣರು. ಭೂಮಿಯಲ್ಲಿ ಇರತಕ್ಕ ದೇವತೆಗಳು ಅಂದ್ರೆ ಬ್ರಾಹ್ಮಣರು. ಅದಕ್ಕೆ ಬ್ರಾಹ್ಮಣರ ಸೇವೆಯಿಂದ ನಮಗೆ ಇಷ್ಟಾರ್ಥ ಎಲ್ಲ ಸಿಗ್ತದೆ. ಮನೆಗೆ ಬ್ರಾಹ್ಮಣರನ್ನ ಕರೆಸ್ಬೇಕು, ಅವರಿಗೆ ಸತ್ಕಾರ ಮಾಡಬೇಕು, ಅವರ ಮೂಲಕ ಆಶೀರ್ವಾದ ಪಡಿಬೇಕು. ಅದರಿಂದಲೇ ದೇವರು ನಮಗೆ ಏನೇನ್ ಬೇಕೋ ಎಲ್ಲ ಕೊಡ್ತಾನೆ. ಹಾಗೆಂತ ಅದರಿಂದ ಅವರಿಗೆ ಭೂಸುರರು ಅಂತ ಹೆಸರು. ಯಾವ ರೀತಿಯಾಗಿ ಮಾಡ್ತಾರೆ, ಹರಿಕತೆಯಲ್ಲಿ ಮುಳುಗಿ ಇರ್ತಾರೆ, ಅವರು ಭೂಸುರರು. ಅವರು ದಿನ ದಿನ ಕತೆ ಕೇಳ್ತಾ ಇರ್ತಾರೆ. ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಂತ ತಿಳಿದಿರ್ತಾರೆ. ಅದರಿಂದ ನಾವು ಕೂಡ ಆ ರೀತಿಯಾಗಿ ಭೂಸುರರು ಆಗಬೇಕು. ಹಾಗೆಂತ ಭುವನ ಪಾವನ ನೆನಿಪ. ಲೋಕದಲ್ಲಿ ಇದಕ್ಕಿಂತ ಪವಿತ್ರವಾದದ್ದು ಇನ್ನೊಂದು ಯಾವುದೂ ಇಲ್ಲ. ನಾವೇನೇ ತಿಕ್ಕಿ ತೊಳೆದ್ರೂ ಕೂಡ, ಶುದ್ಧ ಬಟ್ಟೆ ಅಂತ ಹಾಕೊಂಡ್ರು ಕೂಡ ಮನಸ್ಸಂತೂ ನಮಗೆ ಸಿಗಲ್ಲವಾ ಸ್ವಚ್ಛ ಮಾಡೋದಕ್ಕೆ? ಮನಸ್ಸನ್ನ ಸ್ವಚ್ಛ ಮಾಡೋದಕ್ಕೆ ಏಕೈಕ ಉಪಾಯ ಅಂದ್ರೆ ಅದು ಹರಿಕತೆ. ಇನ್ನೇ ಎಷ್ಟು ವಿಚಾರವನ್ನ ಮನಸ್ಸಲ್ಲಿ ತಂದು ಕೊಟ್ರು ಕೂಡ ಅದು ಇನ್ನೂ ದುಃಖವನ್ನೇ ಕೊಡತಕ್ಕದ್ದು. ಶರೀರದ ಬಗ್ಗೆ ಚಿಂತನೆ ಮಾಡ್ರಿ. ಮೆಡಿಕಲ್ ಸೈನ್ಸ್ ಓದಿದಷ್ಟು ಎಬ್ಬ ಅಂತ ಅನಿಸ್ಬಿಡುತ್ತದೆ. ಎಷ್ಟು ರೋಗ ರುಜಿನಗಳು ನೋಡಿದ್ರೆ ವಾಕರಿಕೆ ಬರ್ತದೆ. ಹಂಗಿರ್ತದೆ ಅದು.
ಮೆಡಿಕಲ್ ಸೈನ್ಸ್, ರಕ್ತ, ಕೀವು, ಅದರ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತಾರೆ. ಭುವನ ಪಾವನ ಪರಮಾತ್ಮನ ಕಥೆ ಪರಮ ಪಾವನ ಅದು. ಅದರಿಂದ ಅಂಥ ಅಮೃತ ಇರುವಾಗ ಹೇಯವನ್ನ ಯಾಕೆ ನಾವು ತೆಗೆದು ಮನಸ್ಸೊಳಗೆ ತಂದುಕೋಬೇಕು? ಇದು ನಮ್ಮ ಮುಂದೆ ಇರುವ ದೊಡ್ಡ ಪ್ರಶ್ನೆ ಇದು. ಇಂಥದ್ದು ಇದೆ, ಆನಂದವನ್ನು ಕೊಡತಕ್ಕದ್ದು, ದುಃಖವನ್ನ ತೆಗೆದಾಕತಕ್ಕದ್ದು, ವಿವಿಧ ಭೋಗಗಳ ಇಹಪರಂಗಳಲ್ಲಿ, ಬರೀ ಇಹಲೋಕದಲ್ಲಿ ಮಾತ್ರ ಇಲ್ಲ, ಪರಲೋಕದಲ್ಲಿ ದೇಹ ಬಿಟ್ಟ ಮೇಲೆ ಏನ್ ಮಾಡಬೇಕು? ಎವ್ರಿಥಿಂಗ್ ಟೇಕನ್ ಕೇರ್. ಭುವನ ಪಾವನ ನೆನಿಪ ಲಕ್ಷ್ಮೀಧವನ ಮಂಗಳ ಕಥೆಯ ಪರಮೋತ್ಸವದಿ ಶ್ರದ್ಧಾ ಭಕ್ತಿಯಿಂದ ಕಿವಿ ಕೊಟ್ಟು ಕೇಳುವುದು, ಆಲಿಪುದು. ಹಾಗೆ ಅದರಿಂದ ಪ್ರತಿ ದಿವಸ ಬ್ರಾಹ್ಮಣರಾದವರು ಇದನ್ನ ಕೇಳಬೇಕು. ಹರಿಕಥೆಯನ್ನ, ಹರಿಕಥಾಮೃತ ಸಾರವನ್ನ ಓದಬೇಕು, ಭಾಗವತ ಕೇಳಬೇಕು. ಇದು ನಮಗೆ ವಿಹಿತವಾದದ್ದು. ಹಾಗೆ ಅಂತ ನಮ್ಮ ಕ್ಷೇಮಕ್ಕೆ, ನಮಗೆ ಒಳ್ಳೇದಾಗಬೇಕು ಅಂದ್ರೆ ಯಾರು ಮಾಡಬೇಕು? ನಾವೇ ಪ್ರಯತ್ನ ಪಡಬೇಕ್ರಿ. ನಮಗೆ ನಾವು ಉನ್ನತಿಯನ್ನ ಪಡೆಯಬೇಕು ಅಂದ್ರೆ ನಾವು ತಾನೇ ಪ್ರಯತ್ನ ಪಡಬೇಕು. ಯಾರಿಗೆ ರೋಗ ಬಂದಿದೆಯೋ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು. ರೋಗ ಬಂದಿದೆ ಅಂತ ಬೇರೆಯವರಿಗೆ ಟ್ರೀಟ್ಮೆಂಟ್ ಕೊಟ್ರೆ ಸರಿ ಹೋಗಲ್ಲ. ಭೂಮಿಯಲ್ಲಿ ಇರುವವರು ಎಲ್ಲರಿಗೂ ಕೂಡ ರೋಗ ಇದೆ. ಏನು ರೋಗ? ಸಂಸಾರದ ರೋಗ. ಅದರಿಂದ ಪ್ರತಿಯೊಬ್ಬರೂ ಟ್ರೀಟ್ಮೆಂಟ್ ತಗೋಬೇಕು. ಇದಕ್ಕೆ ಹರಿಕಥೆ ಎನ್ನತಕ್ಕ ಟ್ರೀಟ್ಮೆಂಟ್ ತಗೋಬೇಕು, ಬಿಟ್ರೆ ಬೇರೆ ಮಾರ್ಗ ಇಲ್ಲ ಹಾಗೆಂಬ ಅದನ್ನ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.